ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿದುರ್ಗ ಅಥವಾ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಅತಿ ಸುಂದರವಾದ ಶಿಲ್ಪ ಕೆತ್ತನೆಗಳನ್ನು ಹೊಂದಿರುವ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದ ಇತಿಹಾಸ, ಟೂರ್ ಮತ್ತು ಟ್ರಾವೆಲ್ ಗೈಡ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಕೂಡ ಹಾಕಿ. ಬನ್ನಿ ವೀಕ್ಷಕರೇ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ವಿಡಿಯೋ ಕಡೆ ಹೋಗೋಣ. ಈ ದೇವಸ್ಥಾನವು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ ಸುಮಾರು 7 ಕಿಲೋಮೀಟರ್ ಹಾಗೂ ನಂದಿ ಬೆಟ್ಟದರಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಪ್ರವೇಶ ದ್ವಾರದ ಉತ್ತರ ದಿಕ್ಕಿನಲ್ಲಿ ಒಂದು ಕುದುರೆ ಮಂಟಪ ಅಥವಾ ನವರಂಗ ಮಂಟಪವಿದೆ ವೀಕ್ಷಕರೇ. ಈ ಮಂಟಪವು ಯಾಳೀಯ ಕಂಬಗಳನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಈ ತರಹದ ಮಂಟಪಗಳನ್ನು ನೀವು ಹಂಪಿಯಲ್ಲೂ ಕೂಡ ಗಮನಿಸಿರ್ತೀರ ವೀಕ್ಷಕರೇ. ಈ ಮಂಟಪದಲ್ಲಿರುವ ವಾಸ್ತುಶಿಲ್ಪ ಹಾಗೂ ಕಲ್ಲಿನ ರಚನೆಗಳನ್ನು ಗಮನಿಸಿದಾಗ ಇದು ನಮ್ಮ ಕನ್ನಡ ಸಾಮ್ರಾಜ್ಯ ವಿಜಯನಗರ ಅರಸರ ಕಾಲದ ಒಂದು ವಾಸ್ತುಶಿಲ್ಪದ ಕೊಡುಗೆಯಾಗಿದೆ ವೀಕ್ಷಕರೇ. ರಾಯಗೋಪುರ, ಸಾಮಾನ್ಯವಾಗಿ ಈ ತರಹದ ಗೋಪುರವನ್ನು ನೀವು ಹಂಪಿಯಲ್ಲೂ ಸಹ ನೋಡಿರಬಹುದು ವೀಕ್ಷಕರೇ. ಇದು ಕೂಡ ನಮ್ಮ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಆಗಕ್ಕೆ ಹೊರಟಿದ್ದಂತಹ ಗೋಪುರವಾಗಿದೆ. ಇದು ಅನ್ಫಿನಿಶ್ಡ್, ಮೇಲೆ ನಿಮಗೆ ಯಾವುದೇ ಗಾರೆ ಶಿಲ್ಪಗಳು ಹಾಗೂ ಕೆತ್ತನೆಗಳು ನೋಡಲು ಸಿಗುವುದಿಲ್ಲ. ಹಾಗಾಗಿ ಇದು ಒಂದು ಅಪೂರ್ಣವಾಗಿದೆ ಅಂತ ಹೇಳಬಹುದು. ಈ ದೇವಸ್ಥಾನದ ಇತಿಹಾಸವನ್ನು ನಾವು ಕೆದಕ್ತಾ ಹೋದಾಗ ಈ ದೇವಸ್ಥಾನವು ಸುಮಾರು 9ನೇ ಶತಮಾನದ ಆದಿಯಲ್ಲಿ, ಅಂದರೆ 806ರಿಂದ 810ನೇ ಇಸ್ವಿಯಲ್ಲಿ ನಿರ್ಮಾಣವಾಗಿದೆ ಅಂತ ಇಲ್ಲಿ ಸಿಕ್ಕಿರುವ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ವೀಕ್ಷಕರೇ. ಸ್ನೇಹಿತರೆ, ಇದು ಕರ್ನಾಟಕದ ಅತ್ಯಂತ ಪ್ರಾಚೀನವಾದ ಹಾಗೂ ಅತಿ ಸುಂದರವಾದ ದೇವಸ್ಥಾನಗಳ ಪಟ್ಟಿಗೆ ಸೇರುವಂತಹ ಸ್ಥಳವೇ ಈ ಭೋಗನಂದೀಶ್ವರ ದೇವಸ್ಥಾನವಾಗಿದೆ. ಇಲ್ಲಿ ಸಿಕ್ಕಿರುವ ಶಾಸನಗಳು ಹೇಳುವಂತೆ ನೊಳಂಬ ವಂಶದ ರಾಜನಾದ ನೊಳಂಬವಾಡಿ ರಾಜ ಹಾಗೂ ರಾಷ್ಟ್ರಕೂಟರ ದೊರೆಯಾದಂತಹ 3ನೇ ಗೋವಿಂದನು ಈ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣವಾದನು ಅಂತ ಹೇಳುತ್ತವೆ. ಹಾಗೆ ಇಲ್ಲಿ ತಾಮ್ರಫಲಕದ ಶಾಸನಗಳು ಕೂಡ ಸಿಕ್ಕಿವೆ ವೀಕ್ಷಕರೇ. ಅದರಲ್ಲಿ ಹೇಳುವಂತೆ 9ನೇ ಶತಮಾನದಲ್ಲಿ, ಅಂದರೆ 806ನೇ ಇಸ್ವಿಯಲ್ಲಿ ಬಾಣರ ಅರಸರಾದಂತಹ ವಿದ್ಯಾಧರನ ಪತ್ನಿಯಾದಂತಹ ರತ್ನಾವಳಿಯು
ಈ ಭೋಗನಂದೀಶ್ವರ ದೇವಸ್ಥಾನವನ್ನು ನಿರ್ಮಿಸಿದಳು ಎಂದು ಹೇಳುತ್ತವೆ. ಮುಖ್ಯವಾಗಿ ಈ ದೇವಸ್ಥಾನದ ಮೂಲವನ್ನು ನಿರ್ಮಿಸಿದವರು ಬಾಣವಂಶದ ರಾಜರು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ಗೋಪುರವು ಒಂದೇ ಆಗಿದ್ದು ಇಲ್ಲಿ 3 ಪ್ರತ್ಯೇಕ ದೇವಸ್ಥಾನಗಳಿವೆ ವೀಕ್ಷಕರೇ. ಮೊದಲನೆಯದಾಗಿ ಅರುಣಾಚಲೇಶ್ವರ ದೇವಸ್ಥಾನ, ಉಮಾಮಹೇಶ್ವರ ದೇವಸ್ಥಾನ ಹಾಗೂ ಭೋಗನಂದೀಶ್ವರ ದೇವಸ್ಥಾನ. ಈ ದೇವಸ್ಥಾನವು ದಕ್ಷಿಣ ಭಾರತವನ್ನಾಳಿದ ಎಲ್ಲ ರಾಜವಂಶಗಳ ಕಲೆ ಹಾಗೂ ವಾಸ್ತುಶಿಲ್ಪಗಳ ಸಂಗಮವಾಗಿದೆ ಅಂತ ಹೇಳಬಹುದು ವೀಕ್ಷಕರೇ. ಏಕೆ ಎಂದರೆ ಗಂಗರು, ಚೋಳರು, ಹೊಯ್ಸಳರು ಹಾಗೂ ವಿಜಯನಗರ ಅರಸರ ಆಧಿಪತ್ಯಕ್ಕೆ ಕಾಲಕಾಲಕ್ಕೆ ಒಳಪಟ್ಟಿತ್ತು. ಹಾಗಾಗಿ ನೀವು ಇಲ್ಲಿ ಎಲ್ಲ ರಾಜವಂಶಗಳ ವಾಸ್ತುಶಿಲ್ಪವನ್ನು ನೋಡಬಹುದು. ಇದು ಒಂದು ಶಿವನಿಗೆ ಸಮರ್ಪಿತವಾದ ದೇವಸ್ಥಾನವಾಗಿರುವುದರಿಂದ 3 ದೇವಸ್ಥಾನದ ಎದುರುಗಡೆ ನೀವು ನಂದಿಯ ವಿಗ್ರಹವನ್ನು ನೋಡಬಹುದಾಗಿದೆ. ಈ ದೇವಸ್ಥಾನವು ದಕ್ಷಿಣ ಭಾರತದ ಎಲ್ಲ ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಕಾಲಕಾಲಕ್ಕೆ ಇದರಲ್ಲಿ ತುಂಬ ಮಾರ್ಪಾಡುಗಳನ್ನು ಹಾಗೂ ಸೇರ್ಪಡೆಗಳನ್ನು ಮಾಡಿ ವಿಸ್ತರಿಸಲಾಗಿದೆ. ಉದಾಹರಣೆಗೆ ಇಲ್ಲಿ ಇರುವ ಅರುಣಾಚಲೇಶ್ವರ ದೇವಸ್ಥಾನದ ಎದುರುಗಡೆ ಇರುವ ನಂದಿ ಮಂಟಪವನ್ನು ಹಾಗೂ ನಂದಿಯ ವಿಗ್ರಹವನ್ನು ಸುಮಾರು 880ನೇ ಇಸ್ವಿಯಲ್ಲಿ ನಳಂಬ ವಂಶದ ರಾಜನಾದ ಐನಾಚಾರ್ಯ ಮಗನಾದ ಪುಲಿಯಣ್ಣನು ನಿರ್ಮಾಣ ಮಾಡಿದನು ಎಂದು ಇಲ್ಲಿ ಇರುವ ಶಾಸನಗಳು ಹೇಳುತ್ತವೆ. ಈ ದೇವಾಲಯದ ಸಂಕೀರ್ಣದ ದಕ್ಷಿಣ ದಿಕ್ಕಿನಲ್ಲಿ ತಲಕಾಡಿನ ಗಂಗರು ನಿರ್ಮಿಸಿದ ಅರುಣಾಚಲೇಶ್ವರ ದೇವಸ್ಥಾನವಿದ್ದು, ಉತ್ತರದಲ್ಲಿ ಚೋಳರಾಜರು ನಿರ್ಮಿಸಿದ ಭೋಗನಂದೀಶ್ವರ ದೇವಸ್ಥಾನವಿದೆ. ಈ ದೇವಸ್ಥಾನದ ಮಧ್ಯದಲ್ಲಿ ಉಮಾಮಹೇಶ್ವರ ಮಂದಿರವಿದೆ. ಇದು ಶಿವಪಾರ್ವತಿಯರ ಒಂದು ವಿವಾಹದ ಸಾಂಕೇತಿಕವಾಗಿ ನಿರ್ಮಿಸಲಾಗಿದೆ. ಹಾಗೆ ಅದರ ಎದುರುಗಡೆ ಹೊಯ್ಸಳರು ನಿರ್ಮಿಸಿದಂತಹ ಒಂದು ಕಲ್ಯಾಣ ಮಂಟಪವೂ ಇದೆ. ಶಿವಪುರಾಣಗಳ ಪ್ರಕಾರ ಅರುಣಾಚಲೇಶ್ವರ ದೇವಸ್ಥಾನವು ಶಿವನ ಬಾಲ್ಯವನ್ನು ಹಾಗೂ ಭೋಗನಂದೀಶ್ವರ ದೇವಸ್ಥಾನವು ಶಿವನ ಯೌವನವನ್ನು ಸಂಕೇತಿಸುತ್ತದೆ. ನಂದಿ ಬೆಟ್ಟದಲ್ಲಿರುವ ಯೋಗನಂದೀಶ್ವರ ದೇವಸ್ಥಾನವು ಶಿವನ ತ್ಯಾಗದ ಸಂಕೇತವಾಗಿದೆ. ಈ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿರುವುದರಿಂದ ಎಲ್ಲ 3 ದೇವಸ್ಥಾನಗಳ ಎದುರು ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಾಲಯದ ಶಿಖರವು ಪಿರಾಮಿಡ್ನ ಆಕಾರದಲ್ಲಿದ್ದು, ದೇವಾಲಯವು ಗರ್ಭಗೃಹ, ಶುಕನಾಸಿ, ಅಂತರಾಳ, ಸಭಾಮಂಟಪ
ಮುಖಮಂಟಪಗಳನ್ನು ಹೊಂದಿದೆ. ವೀಕ್ಷಕರೇ, ಇಲ್ಲಿ ಒಬ್ಬ ತಾತ ಈ ದೇವಸ್ಥಾನದ ಇತಿಹಾಸವನ್ನು ಹೇಳುತ್ತಾರೆ, ನೀವು ಕೇಳಿ. ಸ್ಥಳದಲ್ಲಿ ಅವ್ರ ತಾಯಿಗೆ, ಸೋಳರಾಜ ತಾಯಿಗೆ ಕಣ್ಣು ಕಾಣಿಸ್ತಿದ್ರೆ ಆಗೋಗಿತ್ತಂತೆ, ಕಟ್ಟು ವಯಸ್ಸೆಲ್ಲ. ಎಲ್ಲೇನೋ ಹೋಗಿ ಶಾಸ್ತ್ರ ಕೇಳಿದ್ರೆ ಓಕೆ, ಪಂಚಗಿರಿಗಳು ಪಂಚ ನದಿಗಳು ಇರ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಶಿವನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರೆ ಕಣ್ಣು ಬರ್ತದೆ ಅಂತ ಹೇಳಿದ್ರು. ಆವಾಗ ಶಿವನ ದೇವಸ್ಥಾನ ಕಟ್ಟಿಸಿದ್ರು ಚೋಳರಾಜರು. ಪ್ರತಿಷ್ಠೆ ಮಾಡಿದ ಮೇಲೆ ಕಣ್ಣು ಕಾಣಿಸ್ತಂತೆ. ಏನಪ್ಪ, ಆ ಕಾಲದಾಗ ಕೋಟಿಗಳಿತ್ತಲ್ಲ, ದುಡ್ಡೇನು ಮಾಡಿದೆ ಅಮ್ಮ, ನೀನು ಹೇಳ್ದಂಗೆ 3 ಸರೋವರಗಳು, ಅಲ್ಲೊಂದು ಅಲ್ಲೊಂದು ಸರೋವರಗಳು ಕಳಿಸಿದ್ನಿ. ಈಗ ಕಣ್ಣು ಕಾಣಿಸಿದ್ರೆ ಆಗೋಯ್ತು. ಕಣ್ಣು ಕಾಣಬಾರ್ದು, ಶಿವನ ಕೊಟ್ಟನು. ದುಡ್ಡೆಲ್ಲ ಏನು ಮಾಡಿದೆ ಅಮ್ಮ, ಎಲ್ಲ ಖರ್ಚು ಮಾಡಿದ್ದೀನಿ, 1 ಕಾಸು ಉಳಿದದು. ಅದು ನೀನು ಹೇಳ್ದಾಯಿರ ಮೇಲೆ ಇಟ್ಕೊಂಡು ಹೋಗಪ್ಪ. ಆ ಈಶ್ವರನ ದೇವಸ್ಥಾನದಾಗ ಚೋಳರಾಜರು ಹಿಂಗೆ ಕಾಸು ಹಿಡ್ಕೊಂಡು, ಆಮೇಲೆ ವಿಜಯನಗರದವರು, ಪಲ್ಲವರು, ಗಂಗಸರು ಎಲ್ಲ 100 ವರ್ಷದಾಗ 8-9ನೇ ಶತಮಾನದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರೋದು. ಹಾಗೆ ಇಷ್ಟೇ. ಹಾಂ, ಅದು ಬೆಟ್ಟದ ಮೇಲೆ ಇರೋದು ನಂದಿ ಭೋಗ. ಇದು ಭೋಗ, ಅದು ಯೋಗ. ಅದು ಹೋಗಿದ್ವಿ ಇವಾಗ. ಸ್ನೇಹಿತರೆ, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ, ಈ ದೇವಸ್ಥಾನದ ಪ್ರವೇಶ ದ್ವಾರ, ಯಾಲಿ ಕಂಬಗಳು, ಗರ್ಭಗೃಹದ ಮುಂದೆ ಇರುವ ಸಭಾಮಂಟಪ ಹಾಗೂ ಈ ಸುತ್ತಮುತ್ತಲಿರುವ ಗೋಡೆಗಳು ಇವೆಲ್ಲವೂ ವಿಜಯನಗರ ಅರಸರ ಕಾಲದ ವಾಸ್ತುಶಿಲ್ಪದ ಕೊಡುಗೆಗಳಾಗಿವೆ. ಹೊಯ್ಸಳರು ನಿರ್ಮಿಸಿದ ಉಮಾಮಹೇಶ್ವರ ಕಲ್ಯಾಣ ಮಂಟಪವು ಸೋಪ್ ಎಂಬ ನುಣುಪಾದ ಕಲ್ಲನ್ನು ಬಳಸಿ ಕೆತ್ತಲಾಗಿದೆ. ಈ ದೇವಸ್ಥಾನದ ಆಲಯದಲ್ಲಿ ಒಂದು ಪುಷ್ಕರಣಿ ಅಥವಾ ಕಲ್ಯಾಣಿ ಕೂಡ ಇದೆ ವೀಕ್ಷಕರೇ. ಅದು ಪಿನಾಕಿನಿ ನದಿಯ ಮೂಲ ಅಥವಾ ಶೃಂಗೇರಿ ತೀರ್ಥ ಎಂದು ಕರೆಯಲ್ಪಡುತ್ತದೆ. ಈ ದೇವಸ್ಥಾನದ ಪ್ರವೇಶ ದ್ವಾರ, ಯಾಲಿಯ ಕಂಬಗಳ ನವರಂಗ ಮಂಟಪ, ಕಲ್ಯಾಣಿ, ಅರುಣಾಚಲೇಶ್ವರ ದೇವಸ್ಥಾನ, ಭೋಗನಂದೀಶ್ವರ ದೇವಸ್ಥಾನ, ಉಮಾಮಹೇಶ್ವರ ದೇವಸ್ಥಾನ, ವಸಂತ ಮಂಟಪ, ಕಲ್ಯಾಣ ಮಂಟಪ, ಪಾರ್ವತಿ ಮಂದಿರ, ಗಿರಿಜಾ ಮಂದಿರ ಹಾಗೂ ಸಭಾಮಂಟಪದಲ್ಲಿ ಕೆತ್ತಿರುವ ಕೃಷ್ಣನ ಬಾಲಲೀಲೆಗಳು, ರಾಮನ ಮೂರ್ತಿ ಇವೆಲ್ಲವೂ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತವೆ. ಇವಾಗ ಬ್ಲಾಗ್ನ ಮುಗಿಸುವಂತಹ ಸಮಯ. ಐ ಹೋಪ್
ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ ವೀಕ್ಷಕರೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಏನಾದರೂ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.